ಹೆಲೋ ಎವ್ರಿವನ್, ಯು ವಾಚಿಂಗ್ ಕ್ರಿಕೆಟ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ಸ್ವಾಗತ ಮತ್ತೊಂದು ಮ್ಯಾಚಿಗೆ. ಈ ಮ್ಯಾಚಿನ ವಿಶೇಷತೆ ಏನಂದರೆ, ಈ ಎರಡೂ ಟೀಮಲ್ಲಿ ಇಟ್ಸ್ ಅ ಬ್ಯಾಟಲ್ ಆಫ್ ಬ್ಯಾಟ್ಸ್ಮೆನ್. ಅಂದರೆ ಎಲ್ಲ 11 ಜನ ಕೂಡ ಫುಲ್ ಬ್ಯಾಟ್ಸ್ಮೆನ್ನೇ, ಒಬ್ಬರು ಕೂಡ ಇಲ್ಲ, ಈವನ್ ಆಲ್ರೌಂಡರ್ ಕೂಡ ಇಲ್ಲ, ಎಲ್ಲ ಫುಲ್ ಬ್ಯಾಟ್ಸ್ಮೆನ್. ಅವರಿಂದ ಇದೊಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗುವಂಥದ್ದು. ನೋಡೋಣ ಏನಾಗುತ್ತೆ ಅಂತ. ಬ್ಯಾಟ್ಸ್ಮನ್ನೇ ಇಲ್ಲಿ ಬೌಲಿಂಗ್ ಮಾಡಬೇಕು, ಬ್ಯಾಟ್ಸ್ಮನ್ನೇ ಬ್ಯಾಟಿಂಗ್ ಮಾಡಬೇಕು, ಬ್ಯಾಟ್ಸ್ಮನ್ನೇ ಫೀಲ್ಡಿಂಗ್ ಮಾಡಬೇಕು. ಎಲ್ಲ ಬ್ಯಾಟ್ಸ್ಮನ್ಗಳ ಇದು ಏನು ಮ್ಯಾಚ್. ಒಂದು ಸಿಂಗಲ್ ವರ್ಡಲ್ಲಿ ಹೇಳಬೇಕಂದ್ರೆ ಟೇಲ್ಸ್ ಇಸ್ ದ ಕಾಲ್. ಟೀಮ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದು 5 ಓವರ್ಸ್. ನೋಡೋಣ, ಮ್ಯಾಚ್ ಅಷ್ಟು ಸುಲಭ ಇರಲ್ಲ, ಅದಕ್ಕೆ 5 ಓವರ್ಸ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಅಪೋನೆಂಟ್ ಹ್ಯಾಸ್ ಒನ್ ದ ಟಾಸ್ ಆ್ಯಂಡ್ ಡಿಸೈಡೆಡ್ ಟು ಬೌಲ್ ಫಸ್ಟ್. ನಾವು ಫಸ್ಟ್ ಬ್ಯಾಟಿಂಗ್. ಆ್ಯಂಡ್ ಟೀಮ್ ನೋಡ್ಬೋದು, ಒಂದೇ ಒಂದು ಆಲ್ರೌಂಡರ್ ಇರ್ತಾರೆ, ಯಾಕಂದರೆ ಬೇರೆ ಆಪ್ಷನ್ ಇರಲ್ಲ, ಅದಕ್ಕೆ ನಾನು ಆಲ್ರೌಂಡರ್ ಹಾಕಿದ್ದೀನಿ. ಬಟ್ ಇಂಡಿಯನ್ ಟೀಮ್ ನೋಡಿ, ಎಲ್ಲ ಬ್ಯಾಟ್ಸ್ಮೆನ್ನೇ, ಮೇಲಿಂದ ಕೆಳಗೆ ರೋಹಿತ್ ಶರ್ಮಾಯಿಂದ ಪೃಥ್ವಿ ಶಾವರೆಗೂ ಫುಲ್ ಬ್ಯಾಟ್ಸ್ಮೆನ್. ಸೊ ಹೇಗಿದೆ ಟೀಮ್? ಒಂದು ಲೈಕ್ ಮಾಡಿ ಹಾಗೂ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಆ್ಯಂಡ್ ಈಗೆಲ್ಲ ಬ್ಯಾಟಿಂಗ್ ಮಾಡುವಾಗ ಆರಾಮಾಗಿ ಬ್ಯಾಟಿಂಗ್ ಮಾಡ್ಬೋದು. ರಿಯಲ್ ಮಜಾ ಇರೋದು ಬೌಲಿಂಗಲ್ಲೇ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ಗೇಮ್. ರೋಹಿತ್ ಶರ್ಮಾಗೂ ಶಿಖರ್ ಧವನ್ ಟಿ ಆಸ್ಟಲ್ ಅಂತೆ. ಸೊ ಹೊಸೊಬ್ರಿಗೆ ಕೂಡ ಚಾನ್ಸ್ ಕೊಟ್ಟಿದ್ದೀನಿ ನ್ಯೂಜಿಲೆಂಡ್ ಟೀಮಲ್ಲಿ. ನೋಡೋಣ, ಇಟ್ಸ್ ಅ ಬ್ಯಾಟಲ್ ಆಫ್ ಬ್ಯಾಟ್ಸ್ಮನ್. ಒಂದೇ ಒಂದು ಬೌಲರ್ ಕೂಡ ಇಲ್ಲ ಈ ಎರಡೂ ಟೀಮಲ್ಲಿ, ಈಗಲೇ ಹೇಳಿಬಿಡ್ತಿದ್ದೀನಿ. ಅದೇ ಈ ಮ್ಯಾಚಿನ ವಿಶೇಷತೆ. ಆ್ಯಂಡ್ ಇಟ್ಸ್ ಗಾನ್ ಫಾರ್ 4. ಆ್ಯಂಡ್ ಇಟ್ಸ್ ಗಾನ್ ಫಾರ್ 4 more ಆ್ಯಸ್ ವೆಲ್. ರನ್ಸ್ ಬೇಕಪ್ಪ, ರನ್ಸು ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ 100 ಆದರೆ 100 ಹೊಡಿಬೇಕು, ಯಾಕಂದರೆ ಬೌಲರ್ಸ್ ಇಲ್ಲ, ಬ್ಯಾಟ್ಸ್ಮನ್ಗಳೇ ಬೌಲ್ ಹಾಕಬೇಕು. ಸೊ ಕಷ್ಟ ಇರುತ್ತೆ. ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್. ಹೇಗನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ. ಇಟ್ಸ್ ಗಾನ್ ಫಾರ್ 4 ಆ್ಯಸ್ ವೆಲ್. ಹಾಗೂ ಮುಂದೆ ಏನಾದರೂ ನಿಮ್ಮ ತಲೆಯಲ್ಲಿ ಐಡಿಯಾ ಇದ್ದರೆ, ಈ ಥರ ಕಾನ್ಸೆಪ್ಟ್ ಮಾಡಿ ಬ್ರೋ ಅಂತ, ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ಏನಾದರೂ ಹೊಸತ್ತು ಟ್ರೈ ಮಾಡ್ತಾ ಇರ್ತೀನಿ. ನಿಮ್ಮ ತಲೆಯಲ್ಲಿ ಏನಾದರೂ ಐಡಿಯಾ ಇದ್ದರೆ ಹೇಳಿ, ಅದನ್ನು ಕೂಡ ನಾನು ಟ್ರೈ ಮಾಡ್ತೀನಿ. ಸೊ ಇಲ್ಲಿ ರನ್ಸ್ ಹೊಡೆಯೋದು ಈಸಿ, ಬಟ್ ಡಿಫೆಂಡ್ ಮಾಡೋತ್ತಿಗಿರೋದು ರಿಯಲ್ ಗೇಮ್. ಹಾಗೆ ಇನ್ನೊಂದು ಮ್ಯಾಚಲ್ಲಿ ಬೌಲರ್ಸ್ಗಳ 11 ಇಟ್ಕೊಂಡು ಆಡ್ತೀನಿ. ಸೊ ಅದು ತುಂಬಾ ಮಜಾ ಆಗಿರುತ್ತೆ. ಅವ್ರು ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ನೋಡೋಕ್ಕೆ ಒಂಥರ ಮಜಾ. ನೋಡೋಣ ಫಸ್ಟ್ ಈ ಬ್ಯಾಟ್ಸ್ಮನ್ ಮ್ಯಾಚಲ್ಲಿ ಏನಾಗುತ್ತೆ ಅಂತ ನೋಡೋಣ. ಆ್ಯಂಡ್ ಇದು ಹಾರ್ಡ್ ಮೋಡಲ್ಲಿ ಆಡ್ತಿದ್ದೀನಿ. ಮತ್ತು ಈ ಥರ ರನ್ಸ್ ಹೊಡೆಯೋದು ನೋಡಿ ಏನು ಈಸಿ ಮೋಡ್ ಅಥವಾ ಮೀಡಿಯಮ್ ಮೋಡ್ ಅಂತ ಅಂದ್ಕೊಂಡ್ಬಿಟ್ಟಿರ. ಇಟ್ಸ್ ಹಾರ್ಡ್ ಮೋಡ್. ಮತ್ತು ಸ್ಕೋರ್ ಕಾರ್ಡ್ ಬಂದಾಗ ನೀವೇ ನೋಡ್ಕೊಳ್ಳಿ. ಇಷ್ಟು ಈಸಿ ರನ್ಸ್ ಬರ್ತಿರೋದು ಯಾಕಂದರೆ ಬಿಕಾಸ್ ದೇ ಆರ್ ಆಲ್ ಬ್ಯಾಟ್ಸ್ಮೆನ್, ಎಲ್ಲ ಪಾರ್ಟ್ ಟೈಮ್ ಬೌಲರ್ಸ್. ಅದಕ್ಕೆ ಎಲ್ಲ 6 ಬಾಲ್ಸ್ ಕೂಡ 4 ಹೋಗಿದೆ. ಈಗ ನಮ್ಗೆ ಖುಷಿ ಆಗ್ಬೋದು, ಬಟ್ ಕಾಲಿನ್ ಮುನ್ರೋ ನಾವು ಡಿಫೆಂಡ್ ಮಾಡೋಗಿರೋದು. ನೋಡೋಣ, ಲೆಟ್ಸ್ ಸಿ. Now that's 6. Gabbar is back. It's a wide delivery. So ಇನ್ನೊಂದೇನೋ ಹೇಳಕ್ಕಿದ್ದೆ. ಏನಪ್ಪ ಅಂತಂದರೆ, ನಾನು ಸುಮ್ಮನೆ ರ್ಯಾಂಡಮಾಗಿ ನ್ಯೂಜಿಲೆಂಡ್ ಟೀಮ್ನ ಚೂಸ್ ಮಾಡಿದೆ, ಇಂಡಿಯಾಕ್ಕೆ ಒಂದು ಯಾವುದಾದ್ರು ಟಫ್ ಕಾಂಪಿಟೇಷನ್ ಇರಲಿ ಅಂತ. ಸೊ ನಿಮಗೆ ನಿಮ್ಮ ತಲೆಯಲ್ಲಿ ಈ ಟೀಮ್ ವರ್ಸಸ್ ಈ ಟೀಮ್ ಮಾಡಿ ಅಂತ ಏನಾದರೂ ಇದ್ದರೆ ಹೇಳಿ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಆಗಿರ್ಬೋದು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಗಿರ್ಬೋದು, ಅಥವಾ ಇಂಡಿಯಾ ವರ್ಸಸ್ ಶ್ರೀಲಂಕಾ, ವೆಸ್ಟ್ ಇಂಡೀಸ್, ಆ ಥರ ಏನಾದರೂ ನೀವು ರೆಕಮೆಂಡ್ ಮಾಡೋದಿದ್ರೆ ಮಾಡ್ಬೋದು ನೀವು, ಅದು ಕೂಡ ಮಾಡ್ತೀನಿ.
ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಟೀಮ್ ಇಂಡಿಯಾಕ್ಕೆ. ದ್ಯಾಟ್ಸ್ 6 more. ಇಟ್ಸ್ ಬ್ಯಾಟ್ಸ್ಮನ್ ಗೇಮ್. ಹಾಗೆ 4-6 ಮಳೆ ಸುರಿಮಳೆ ಆಗ್ತಾ ಇದೆ, ರನ್ಸ್ಗಳ ಸುರಿಮಳೆ. that's edge. ಟಾಪ್ ಎಡ್ಜ್ ಆಗಿತ್ತು, ಬಟ್ ಲಕ್ಕಿಲಿ there was no fielder. that was close. ವಿಕೆಟ್ ಕೀಪರ್ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. Last ball, 25 runs coming from that over. Single to finish it. 50 from 2 overs. ಕೇನ್ ವಿಲಿಯಮ್ಸನ್ ಬಂದಿದ್ದಾರೆ. Hit it into the gap for single. ಪಾರ್ಟ್ನರ್ಶಿಪ್ ಕೂಡ ಆಗಿದೆ ಇಲ್ಲಿ. ಅಂಡ್ ಈ ಬಾಲ್ ಏನಾಗುತ್ತೆ ಗೊತ್ತಿಲ್ಲ. ಶಿಟ್, ಕ್ಯಾಚ್. ಇಟ್ಸ್ ಅ ಕ್ಯಾಚ್. ರೋಹಿತ್ ಶರ್ಮಾ ಹ್ಯಾಸ್ ಟು ಡಿಪಾರ್ಟ್. ಕಿಂಗ್ ಈಸ್ ಬ್ಯಾಕ್. ನೋಡೋಣ. Easy shot. ನೋಡೋಣ, ಯಾರ್ಕರ್ ಹಾಕೋ ಪ್ರಯತ್ನ. They get 2 runs. Shot. Four more to end the over. 69 for 1 after 3. ಎರಡು ಓವರ್ ಬಾಕಿ ಇದೆ. ಜಿ ವರ್ಕರ್ ಅಂತೆ ಹೊಸ ಪ್ಲೇಯರ್ಸ್. and easy pickings for Dhawan. 26 of 7, ಈಗ 30 of 8 ಆಗಿದೆ. ಒಂದೊಳ್ಳೆ ಫಾರ್ಮಲ್ಲಿ ಇದ್ದಾರೆ. That shot, beautifully done. He loves to play that shot. ಮೊನ್ನೆ ಶಹೀನ್ ಅಫ್ರಿದಿ ಅವರ ಬಾಲಿಗೆ ಕೂಡ ಈ ಥರ ಹೊಡೆದಿದ್ರು. ಒಳ್ಳೆ ಕ್ಲಿಕ್ ಆಗುತ್ತಪ್ಪ ಈ ಶಾಟ್ ಹೊಡೆದ್ರೆ. ಗ್ಯಾಪ್ ಸಿಕ್ಕಲಿಲ್ಲ. 2 runs ಸಿಗುತ್ತೆ. ಕನೆಕ್ಟ್ ಆಗಿಲ್ಲ ಈ ಬಾಲ್ ಕೂಡ.
ಆ್ಯಂಡ್ 2 more runs. ಇಲ್ಲಿ 100ಗೆ ಕಣ್ಣಾಕ್ತಿದ್ದಾರೆ. 40 of 11, the one, can he get 50? Four more, 44. Last ball. Shit, ಮತ್ತೆ ಕನೆಕ್ಟ್ ಆಗಿಲ್ಲ. ಇಟ್ಸ್ ಓಕೆ, 2 runs to finish it. ಲಾಸ್ಟ್ ಓವರ್ ಬಾಕಿ ಇದೆ. ಇಟ್ಸ್ 89 for 1. 100 runs ಮಾಡ್ತಾರಾ ಅಥವಾ ಕಂಟ್ರೋಲ್ ಮಾಡ್ತಾರ ನೋಡೋಣ. ಹೆನ್ರಿ ನಿಕೋಲ್ಸ್. ವಿರಾಟ್ on strike. It's a quick single. Oh shit. The one 146. Oh, it's a catch. Sadly 50 ಮಾಡೋಕ್ಕಾಗಲಿಲ್ಲ ಧವನ್ ಅವ್ರಿಗೆ. ಸ್ಯಾಡ್ ಮೂಮೆಂಟ್ ಒನ್ಸ್ ಅಗೇನ್. ಟ್ರೈ ಸೀರೀಸಲ್ಲಿ ಕೂಡ ಈ ಥರ ಒಂದು ಹತ್ರ ಬಂದು ಹೋದರು. ಲಕ್ ಚೆನ್ನಾಗಿ ನಡೀತಿಲ್ಲ. ರಿಷಬ್ ಪಂತ್ ನ್ಯೂ ಮ್ಯಾನ್ ಇನ್. ದಟ್ಸ್ 4 more. 5 ಓವರ್ಸಿಗೆ ಇಷ್ಟ ಇದೆ. ಇನ್ನು 10 ಓವರ್ ಆಡಿದರೆ ಇನ್ನು ಎಷ್ಟು ಆಗ್ತಿತ್ತಪ್ಪ? 250 ಆಗ್ತಿತ್ತು ಅನ್ಸುತ್ತೆ ಆರಾಮ್ಸೆ. Oh, that's 6. 100 brings up for Team India. The last ball. ನೋಡೋಣ ಏನಾಗುತ್ತೆ. ಮತ್ತೆ ಅದೇ ರೀತಿ ಒಂದು 4 ಹೋಗೋ ಸಾಧ್ಯತೆ ಇದೆ. ಬಟ್ ಟೈಮಿಂಗ್ ಪ್ಲೇಸ್ಮೆಂಟ್ ಕೂಡ ಕರೆಕ್ಟ್ ಇರಬೇಕು. ಸರಿಯಾಗಲಿಲ್ಲ. ಸಿಂಗಲ್ ಟು ಫಿನಿಶ್ ಇಟ್. 101 for 2. 102 in 30 balls needed for New Zealand. Shikhar Dhawan, Virat Kohli and Rohit Sharma, obviously top 3 batsmen. And what's this? 5 over 5 ಬೌಲರ್ ಇದ್ದಾರೆ ಇಲ್ಲಿ. ಕೂಡ ಎಲ್ಲ ವಿರಾಟ್ ಕೊಹ್ಲಿ ಒಬ್ಬರೇ ಪೇಸರ್ ಇರೋದು. ಹೈಯರ್ ಇನ್ ಟು ದಿ ಅಟ್ಯಾಕ್. ಪರ್ಫೆಕ್ಟ್ ಬಾಲ್ ಮಿಸ್ ಆಯಿತು. 6 ಫಸ್ಟ್ ಬಾಲ್. ಓಹ್, ಲಕ್ಕಿ. In the gap for single. Gets off the mark. ಪರ್ಫೆಕ್ಟ್ ಬಾಲ್ ಮಿಸ್. ಆ್ಯಂಡ್ ಬ್ಯಾಟ್ಸ್ಮನ್ ಕೂಡ ಬಾಲ್ ಮಿಸ್ ಮಾಡಿದ್ದಾರೆ. And this is now perfect ball. Oh shit, that's gone for 4. It's a 6. ಒಳ್ಳೆ ಶಾಟ್ ಬಂದುಬಿಟ್ಟಿದೆ. ಒಳ್ಳೆ ಸ್ಟಾರ್ಟ್. ವಿಕೆಟ್ ಕೀಪರ್ ಇಬ್ಬಿಬ್ರು ಇದ್ದರು. ದ್ಯಾಟ್ಸ್ ದ ಮಿಸ್ಟೇಕ್. ನಾನು ನೋಟಿಸೇ ಮಾಡಲಿಲ್ಲ. ಆ್ಯಂಡ್ ಈ ಬಾಲ್ ಕೂಡ ಹೋಗ್ಬೋದಾ? 6. ಯಾ, 6 more.
Shubman Gill into the attack. First over 17. It's a dot ball. Good start. Oh shit. Sumne. What's going on? It's gone for 4. ಗೊತ್ತಿತ್ತು ಉಡ್ಸ್ಕೊಳ್ತಾರೆ ಅಂತ. ನಾವು ಬ್ಯಾಟಿಂಗಲ್ಲಿ ಏನು ಮಾಡಿದ್ವಿ ಅದೇ ನಮಗೆ ವಾಪಸ್ ಬ್ಯಾಕ್ ಫೈರ್ ಆಗ್ತಾ ಇದೆ. And it's a perfect ball this time. And it's a catch. So finally India gets a breakthrough. Dhawan ಹಾಗೂ ಅವರ iconic celebration. Shubman Gill taking the wicket. Do you believe that? ಸರಿಯಾಗಿ ಟೈಮ್ ಮಾಡಲಿಲ್ಲ. ಸೊ ಇಟ್ಸ್ ಅ ಸಿಂಗಲ್. ಕಾನ್ವೆ ಡೆಬ್ಯೂ ಮಾಡ್ತಿದ್ದಾರೆ. ಶಿಟ್, ಮತ್ತೆ ಪರ್ಫೆಕ್ಟ್ ಬಾಲ್ ಮಿಸ್ ಆಯಿತು. ಆ್ಯಂಡ್ ಇಟ್ಸ್ ಗಾನ್ ಫಾರ್ 6 ಆಸ್ ಎಕ್ಸ್ಪೆಕ್ಟೆಡ್. Three more overs to go. ಆ್ಯಂಡ್ ಈಗ ಏನು ಮಾಡೋದಪ್ಪ, ರೋಹಿತ್ ಅವರನ್ನೇ ಹಾಕ್ತೀನಿ. Oh, what a start. What a start. First ball is 6 ಹೊಡ್ಸ್ಕೊಂಡ್ರು. Not a good start. Six 4 and it's a beast mode and it's gone for 4 as well. Pressure on Rohit Sharma. So big pressure. What's gonna happen now? ಬೇಡ, ಅದೇ ಥರ ಇರಲಿ. ಪರ್ಫೆಕ್ಟ್ ಬಾಲ್ ಮಿಸ್ ಆಗಿದೆ. ಬಟ್ ದಿಸ್ ಟೈಮ್ ದೇರ್ಸ್ ಅ ಫೀಲ್ಡರ್. ಬೇರೆ ದಾರಿ ಇಲ್ಲ, ಇದೆ ಏರಿಯಾ ಬಾಲ್ ಹಾಕಬೇಕಾಗುತ್ತೆ. ಎಸ್, that's a good ball. Wide of the leg stump and ಈ ಥರ, and it's a catch. It's a catch. ಕೊನೆಗೂ ರೋಹಿತ್ gets a breakthrough.
It's a batsman day and it's a batsman's match. ಈಗ ಏನಪ್ಪ ತಲೆ ಕೆಟ್ಟೋಗುತ್ತಲ್ಲ, ಯಾರನ್ನ ಹಾಕೋದು? ಸೊ ಕೇದಾರ್ ಜಾಧವ್ ಅವ್ರದ್ದು ಬೌಲಿಂಗ್ ಚೆನ್ನಾಗಿದೆ, ಸೊ ಹಾಗೆ ನಾನು ಅವ್ರನ್ನ ಲಾಸ್ಟ್ ಓವರ್ಗೆ ಹಾಕ್ತೀನಿ. ನಾವು ಕಿಂಗ್ ಇಸ್ ಕಮಿಂಗ್ ಟು ಬಾಲ್. See what's gonna happen now. Shit. Started off with a wide. 50 runs ಅವರಿಗೆ 3 ಓವರ್ಸಲ್ಲಿ ಬಂತು, ವೆರಾಸ್ ನಮಗೆ 2 ಓವರ್ಸಲ್ಲೇ ಬಂದಿದ್ದು 50. Oh man. Three consecutive wides. Strasbourg highly. What's gonna happen now? What? Shit. ಥು, ಏನಾಯ್ತು ಏನು ಬೌಲಿಂಗು? ಆಯ್ತು ಹೊಡಿಯಪ್ಪ, ಎಷ್ಟಂತ ವೈಡ್ ಕೊಡ? 5 consecutive wides now and it's 6. of 11. It's a perfect ball and it's a wicket. Virat Kohli gets a wicket here. Five wides ಹಾಕಿದ್ರು ಕೂಡ ಅದ್ಭುತವಾದ ಕಂಬ್ಯಾಕ್. One more perfect ball, but this time it's not a wide. Thirty-six in 8. Can they get it? ಮತ್ತೊಮ್ಮೆ ಪರ್ಫೆಕ್ಟ್ ಬಾಲ್ ಮಿಸ್ and it's gonna be 6 once again. $30 from 7. Once again, it's not a perfect ball. It's a wide. What a perfect ball ಹೋಯ್ತು and ball ಕೂಡ ಹೋಯ್ತು. $50 for Henry Nicholls. 79 for 3 and Kedar Jadhav ಮ್ಯಾಚ್ ಉಳಿದಿದೆ ಇವ್ರ ಕೈ ಮೇಲೆ. Here we go, first ball and it's a wicket to start.
Williamson 23, need of 5. Williamson new man in. ಯಾವುದೇ ರಿಸ್ಕ್ ತಗೊಳ್ಬಾರ್ದು ಅಂತ ಅನ್ಕೊಂಡಿದ್ದೀನಿ. ಓಹೋ ದಟ್ಸ್ ಲಕ್ಕಿ. Slow ball and flicked into the gap for 4. What's gonna happen now? What's gonna happen? एक विकेट की बात है ನೋಡೋಣ. It's a perfect ball, but this time boundary ಹೋಗಕ್ಕಾಗಲ್ಲ. 2 runs they get. ಫುಲ್ ಖಾಲಿ ಇದೆ, ಹೇಳಕ್ಕಾಗಲ್ಲ, ಏನು ಬೇಕಾದ್ರೂ ಆಗ್ಬೋದು. It's a perfect ball once again. Oh, ಟಾಪ್ ಸ್ಪಿನ್ ಫೇಲ್ ಆಯಿತು. ಫಿಫ್ಟೀನ್ ಫ್ರಮ್ 2, 6 ಹೊಡೆದ್ರು ವಿನ್ ಆಗಕ್ಕಾಗಲ್ಲ. It's a 6 and 1 ball, 9 runs. ಒಳ್ಳೆ ಗುಡ್ ಫೈಟ್ ಕೊಟ್ಟಿದ್ರು ನ್ಯೂಜಿಲೆಂಡ್ ಅವರು. ಆ್ಯಂಡ್ 1 ಬಾಲ್ ಕೂಡ ಒಂದು 6 ಹೊಡೆದು ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, 2 runs to finish. ಆ್ಯಂಡ್ ವಾಟ್ ಅನ್ ಇನ್ಕ್ರೆಡಿಬಲ್ ಮ್ಯಾಚ್. ಎರಡು ಟೀಮ್ ಕೂಡ ಒಂದೊಳ್ಳೆ ಫೈಟ್ ಕೊಟ್ಟಿತ್ತು, ಬಟ್ ಎಟ್ ದಿ ಎಂಡ್ ಇಟ್ ವಾಸ್ ಟೀಮ್ ಇಂಡಿಯಾ ಪ್ರೂವ್ಡ್ ಇಟ್. ಬ್ಯಾಟ್ಸ್ಮನ್ ಇಂಡಿಯಾ ಟೀಮ್ ಪ್ರೂವ್ ಮಾಡಿದ್ರು ಕೊನೆಗೂ. ಬ್ಯಾಟ್ಸ್ಮನ್ ಕ್ಯಾನ್ ಡೂ ಬೌಲಿಂಗ್ ಆ್ಯಸ್ ವೆಲ್ ಆ್ಯಸ್ ಬ್ಯಾಟಿಂಗ್, ಎರಡು ಕೂಡ. ನ್ಯೂಜಿಲೆಂಡಲ್ಲಿ ಹೇಳಬೇಕಂದ್ರೆ ಇಬ್ಬರು ಆಲ್ರೌಂಡರ್ಸ್ ಇದ್ದರು. ಒಳ್ಳೆ ಕಂಟ್ರೋಲ್ ಮಾಡುವ ಕೆಪಾಸಿಟಿ ಇತ್ತು ಅವರಿಗೆ ದೊಡ್ಡ ಸ್ಕೋರ್ನ. ಸ್ಟಿಲ್ ದೇ ಫೇಲ್ಡ್. ಇಂಡಿಯನ್ ಬೌಲಿಂಗಲ್ಲಿ ಎಲ್ಲ ಎಕನಾಮಿ ಫುಲ್ ಹೋಗ್ಬಿಟ್ಟಿದೆ ಮೇಲೆ. ಬೆಸ್ಟ್ ಅಂದರೆ ಯಾರು? ರೋಹಿತ್ ಶರ್ಮಾ ಹಾಗೂ ಕೇದಾರ್ ಜಾಧವ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಸಮರಿ ಆಫ್ ದ ಮ್ಯಾಚ್. ಬ್ಯಾಟ್ಸ್ಮನ್ಸ್ 11 ಇದು. ಸೊ ನೆಕ್ಸ್ಟ್ ಬೌಲರ್ಸ್ 11 ಯಾವ ಟೀಮ್ ಜೊತೆ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಸರಿ, ಸಿಗೋಣ ನೆಕ್ಸ್ಟ್ ಮ್ಯಾಚಲ್ಲಿ. ನಿಮಗೆ ಈ ಒಂದು ಹೊಸ ಪ್ರಯತ್ನ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ಮುಂದೆ ಯಾವ್ಯಾವ ಥರ ಕಂಟೆಂಟ್ ಬೇಕು ಅಂತಲೂ ತಿಳಿಸಿ. ಸೊ ನಿಮಗೆ ಈ ಕಂಟೆಂಟ್ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಮಜಾ ಬಂದಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಸೊ ಸಿಗ್ತೀನಿ ಇನ್ನೊಂದು ಮ್ಯಾಚಲ್ಲಿ. ಬಾಯ್. ಆ್ಯಂಡ್ ನೋಡ್ಬೋದು ಇಲ್ಲಿ ನೀವು, ಇಟ್ಸ್ ಅ ಹಾರ್ಡ್ ಮೋಡ್, ಈಸಿ ಮೋಡ್ ಅಥವಾ ಮೀಡಿಯಮ್ ಮೋಡ್ ಅಲ್ಲ. ಸೊ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಸ್ಟೇ ಹೋಮ್, ಸ್ಟೇ ಸೇಫ್.